ಸ್ವಲ್ಪ 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 ಇರಿ. ಯಾಕೆ ಒಪ್ಪೋದಿಲ್ಲ? ದೊಡ್ಡ ಮನೆ ಸ್ಕೂಲ್ ಕೊಟ್ಬಿಟ್ರಿ, ಈ ಮನೆ ಪಂಚಾಯತ್ ಕೊಟ್ಬಿಟ್ರಿ, ಉಳಿದಿರೋ ಬಂಗಾರದಂತ ಜಮೀನ್ ನಮಗ್ ಕೊಟ್ಬಿಟ್ಟು ನೀವೇನ್ ಮಾಡ್ತೀರಾ? ನನಗೇನ್ರಯ್ಯ ಕಮ್ಮಿ? ಲಾಯರ್ ಉದ್ಯೋಗ ಇಲ್ವಾ? ಅದೆಲ್ಲ ಆಗಕ್ಕಿಲ್ಲ. ಜಮೀನ್ ನಿಮ್ದೇ ಆಗಿರ್ಬೇಕು. ನಾವು ಕೆಲಸ ಮಾಡ್ತೀವಿ. ಎಲ್ಲಾ ರೈತರು ಭೂ ಸುಧಾರಣೆಯ ಕಾನೂನಿನ ಪ್ರಕಾರ ದೇಣಿದಾರನ ಹಕ್ಕನ್ನು ಪಡೆಯುವುದಕ್ಕೆ ಫಾರಂ ನಂಬರ್ 7 ಭರ್ತಿ ಮಾಡ್ತಿರುವಾಗ ಕೊಡೋ ಜಮೀನನ್ನು ಬೇಡ ಅಂತಿದ್ದೀರಲ್ಲ? ಚೆನ್ನಾಗಿದೆ ಸ್ವಾಮಿ. ಎಲ್ಲ ನಾವು ಕಿತ್ಕೊಂಡು ದಣಿನ ದೇಶಾಂತರ ಓಡಿಸ್ಕೊಂತೀರಾ? ಬೀರನ್ ಮಾತು ನಿಜನೇ. ಅವ್ವ, ದಣಿಯವ್ರಿಗೆ ನೀವಾದ್ರೂ ಸ್ವಲ್ಪ ಬುದ್ಧಿ ಹೇಳಿ. ಎಲ್ಲ ಕೊಟ್ಟು ಬರ್ಕೆಯಾದ್ರೆ ಮುಂದೆ ನಿಮ್ ಮಕ್ಕಳ ಜೊತೆ ಏನ? ಸರಿ ಸುಂಕದವನು ಸುಗುದುಕ ಹೇಳಿದಾಗ ನೀನ್ ಇವಳ ಹತ್ರ ಹೇಳ್ತಾ ಇದೀಯಲ್ಲ ದೊಡ್ಡಯ್ಯ. ಇರೋ ಆಸ್ತಿನೆಲ್ಲ ಇವ್ರುಗಳಿಗೆಲ್ಲ ಹಂಚಿಬಿಡ್ತೀನಿ ಅಂತ ಮಾತು ಕೊಟ್ಟ ಮೇಲೆ ಇವಳು ನನ್ನ ಮದುವೆ ಮಾಡ್ಕೊಳ್ಳೋ ಕೊಟ್ಟಿದ್ದು ಅಲ್ಲ ಅಂತೀಯ? ಅಣ್ಣ ಸುಮ್ನೆ ಹಠ ಮಾಡಿದೆ, ತಗೊಳ್ರಪ್ಪ ಪತ್ರನ. ಬುದ್ಧಿ, ಜಮೀನ್ ನಿಮ್ಮ ಹೆಸರಲ್ಲೇ ಇರ್ಲಿ, ನಾವು ದುಡಿತೀವಿ. ಬಂದ್ ಬೇಡನಾ ಅದ್ಯಾಕ್ ಭಾಗ ಮಾಡ್ಕೊಡ್ಬೇಕು? ನೀವೇ ಕೊಟ್ಬಿಡಿ ಏನ್ರಪ್ಪ. ಒಂದು ಸಣ್ಣ ಬದಲಾವಣೆ. ಈಗ ನೀವೆಲ್ಲ ಬೇರೆಯಾಗಿ ಭೂಮಿನ ಭಾಗ ಮಾಡ್ಕೊಂಡು ವ್ಯವಸಾಯ ಮಾಡ್ತಾ ಇದ್ದೀರಿ. ಇನ್ಮೇಲೆ ಹಾಗೆ ಮಾಡಿದ್ರೆ ಎಲ್ರೂ ಒಂದಾಗಿ ಸಾಮೂಹಿಕವಾಗಿ ಸಾಗುವಳಿ ಮಾಡಿ ಬಂದ ಬೆಳೆನ ಎಲ್ರೂ ಸಮನಾಗಿ ಹಂಚ್ಕೋಬೇಕು. ನಿಮ್ಗೆ ನೀವೆಲ್ಲ ಎಷ್ಟು ತಗೋತೀರೋ ನಮಗೂ ಅಷ್ಟೇ ಕೊಡಿ ಸಾಕು. ಹೌದು, ಇನ್ನು ಈ ವಿಷಯದಲ್ಲಿ ಯಾರು ಚರ್ಚೆ ಮಾಡ್ಬೇಕಾಗಿಲ್ಲ. ಅವರು ಹೇಳಿದ್ದೆ ಕಡೆ ತೀರ್ಮಾನ. ನಮ್ಮ ಹತ್ರನೇ ಇರ್ಲಿ ಬುದ್ಧಿ. ಅಯ್ಯೋ ಪಾಪಿಷ್ಟ, ಪರಮ ಪಾಪಿಷ್ಟ. ಅಲ್ಲ, ಅಪ್ಪ ಕಷ್ಟಪಟ್ಟು ಹೂಡಿಸ ಆಸ್ತಿನ ಪರಪಾಲ್ ಮಾಡ್ತಾರ. ಅವನ್ಗೆಲ್ಲೋ ತಲೆ ಕೆಟ್ಟೋಗಿದೆ. ನಿಮ್ ಸೋದರಿಯ ಮಹಾತ್ಮ ಗಾಂಧಿ ಆಗ್ಬೇಕು ಅಂತ ಒದ್ದಾಡ್ತಿದ್ದಾರೆ. ಆಗ್ಲಿ ನಾನೇ ಒಂದು ದಿನ ಕೋಡ್ಸೆ ಆಗಿ ಅವನ ಟಮಾರ್ ಅನ್ನಿಸ್ಬಿಡ್ತೀನಿ. ಅನಿಸ್ತೀರೋ ಬಿಡ್ತೀರೋ, ಅವನು ಬದುಕಿರುವಾಗ್ಲೇ ನಿಮ್ಮನ್ನ ಜೀವ ಸಮಾಧಿ ಮಾಡ್ಬಿಟ್ಟ. ಮತ್ತೆ ಉರಿತಾ ಇದೆ ಕಣೋ ವಾಸುದೇವರಾಯ. ಮನೆಗೆ ಹೋಗಿ ಮಗಳ ಮುಖ ನೋಡಿದ್ರೆ ಕರಳು ಕತ್ತರ್ಸೋಗುತ್ತೆ. ಹಾಗೆಂತ ಸುಮ್ನಿದ್ದೀರಿ ಹೇಗೆ? ನಿಮ್ ಮಗಳೇನು ಕುಂಟಿನ ಅವನಿಗಿಂತ ಒಳ್ಳೆ ಗಂಡು ನೋಡಿ ಮದುವೆ ಮಾಡಿ. ಅಂತ ಗಂಡು ಸಿಕ್ಕಬೇಕಲ್ಲಪ್ಪ. ನಾನು ಗೊತ್ತು ನೀವ್ ಹಿಂಗೆ ಹೇಳ್ತೀರಾ ಅಂತ. ನಾನು ಅದನ್ನ ಹೇಳೋಕೆ ಇಲ್ಲಿಗೆ ಬಂದಿತ್ತು. ನಿಮ್ ಪ್ರಗತಿಪುರಕ್ಕೆ ಸರ್ಕಾರಿ ಅಧಿಕಾರಿಯಾಗಿ ಬಂದಿರೋ ಪವನ್ ಕುಮಾರ್ ಅವರು ನಿಮ್ಮವ್ರೆ. ಅವ್ರಿಗಿನ್ನೂ ಮದುವೆ ಆಗಿಲ್ಲ. ಅವ್ರ ತಂದೆ ಲಕ್ಷ್ಮೀಪತಿ ನಿಮ್ ಕಾರ್ಮಿಕ. ನೀವು ಮನಸ್ಸು ಮಾಡಿದ್ರೆ ಜಾಣತನದಿಂದ ಬುದ್ಧಿ ಉಪಯೋಗಿಸಿದ್ರೆ ಸಂಬಂಧ ಸೊಗಸಾಗಿರುತ್ತೆ. ಇದು 1 ಲಕ್ಷ. ಲಕ್ಷ್ಮಯ್ಯನವರೇ, ಹುಡುಗನಿಗೆ ಎಷ್ಟೋ ಕಷ್ಟಪಟ್ಟು ಓದ್ತಿದ್ದೀರಾ, ಉದ್ಯೋಗ ಕೊಡ್ತಿದ್ದೀರಾ. ಇದು ನಿಮಗೆ ಯಾವ ಮಹಾ ಆದ್ರೂ ಈ 1 ಲಕ್ಷನ ಬರೀ ಪರೋಪಕಾರಕ್ಕೆ ತಿಳ್ಕೊಳ್ಳಿ. ನೋಡಿಪ್ಪ, ನೀವು ನಮ್ ಬೀಗರಾದ್ಮೇಲೆ ನಿಮ್ಗಿರೋ 2 ಹೆಣ್ಣು ಮಕ್ಕಳು ಮದುವೆ ಖರ್ಚನ್ನು ನಾನೇ ವಹಿಸ್ಕೋತೀನಿ. ಎಲ್ಲಕ್ಕಿಂತ ಮುಖ್ಯವಾಗಿ ಹೇಳ್ಬೇಕು ಅಂದ್ರೆ ಲಕ್ಷ್ಮಯ್ಯನವರೇ, ನನಗಿರೋಳು ಒಬ್ಳೇ ಮಗಳು. ನನಗಿರೋ ಸಕ್ಕರೆ ಕಾರ್ಖಾನೆ, ಹಾಲಿನ ಡೈರಿ, ನನ್ನ ಹತ್ರ ದುಡ್ಡು ಕಾಸು ಒಡವೆ ವಸ್ತು ಸಂಪತ್ತು ಎಲ್ಲ ನಾಳೆ ಅಳಿನಾದವನ್ಗೆ ಸೇರೋದು. ಯೋಚನೆ ಮಾಡಿ. ನೀವು ಇಷ್ಟೆಲ್ಲ ಹೇಳಿದ್ಮೇಲೆ ನಾನು ಇನ್ನೇನು ಮಾತಾಡಕ್ಕಾಗುತ್ತೆ? ಯಾವ್ದಕ್ಕೂ ನಮ್ಮ ಹುಡುಗಿನ ಒಂದ್ಸಲ ನೋಡಿ ಹೂ ಅಂದ್ರೆ ಮುಗೀತು. ನಮ್ದೇನೂ ಅಭ್ಯಂತರ ಇಲ್ಲ. ನಿಮ್ಮ ಮಗನ್ ಒಪ್ಸೋ ಹೊಣೆ ನಂದು. ಇದು ನಿಂತ್ಕೊಳ್ಳಿ. ಸುಧಾ, ಏನ್ರಿ ಬಂದೆ? ಇಲ್ಲಿ ನೋಡಿದ್ಯಾ ಸರಳ ಅವಳ ಗಂಡನ್ನ? ಪರವಾಗಿಲ್ವೇ? ಒಳ್ಳೆ ಕಡೆ ಸಂಬಂಧನ ಹುಡುಕ್ ಮಾಡಿದ್ದಾರೆ. ಕಾಳಿಂಗರಾಯನ್ ಕೈವಾಡ ಅಂದ್ರೆ ಏನು ಅಂತ ತಿಳ್ಕೊಂಡ್ಬಿಟ್ಟೆ? 8ನೇ ತಾರೀಕೆ ಮದ್ವೆ ಅಂದ್ಮೇಲೆ ನಾವು 2 ದಿವಸ ಮುಂಚೆನೆ ಪ್ರಗತಿಪುರಕ್ಕೆ ಹೋಗ್ಬೇಕಾಗತ್ತೆ. ಪ್ರಗತಿಪುರಕ್ಕ ಮದುವೆಗೆ ನಾವು ಹೋಗ್ಬೇಕಾ? ಏನ್ರಿ ಹಾಗೆ ಹೇಳ್ತೀರಾ? ಸರಳ ನಿಮ್ ಮಾವನ್ ಮಗಳಲ್ವಾ? ಅದಕ್ಕೋಸ್ಕರ ನಮ್ಮನೆ ಬಂಡೆ ಅಂತ ತಲೆ ಡಿಕ್ಕಿ ಹೊಡಿಯೋದಕ್ಕಾಗುತ್ತಾ? ನಮ್ಮ ಮಾವ ಇದ್ದಾನಲ್ಲ ಕಾಳಿಂಗ, ಅವನು ಮಹಾ ಕೆಟ್ಟ ಹುಳ. ಮದುವೆ ಮನೇಲಿ ನಮ್ಮಿಬ್ರಿಗೂ ಅವಮಾನ ಮಾಡೋದು ಕೂಡ ಹೆಸವನಲ್ಲ. ಹಾಗಾದ್ರೆ ಏನ್ ಮಾಡೋದು? ಏನ್ ಮಾಡೋದಂಥದ್ದು, ಒಂದು ಪ್ರೆಸೆಂಟೇಶನ್ ತೆಗೆದು ಕಳಿಸ್ಬಿಡೋದಷ್ಟೇ. ನನ್ ಗೊತ್ತು ಇದೇ ಇರುತ್ತೆ ಅಂತ ಹೇಳ್ತೀನಿ. ಈ ನೆಕ್ಲೆಸ್ ಚೆನ್ನಾಗಿದೆ. ಅದೃಷ್ಟವಂತೆ ಮನೆ ಯಜಮಾನ್ರೆ, 6 ಬೆಳ್ಳಿ ಲೋಟ ನಾನು ಫ್ಯಾಕ್ಟರಿ ಮ್ಯಾನೇಜರ್ ಕೊಟ್ಟಿದ್ದಾರೆ. ನಮ್ಮ ಮ್ಯಾನೇಜರ್ದು. ಯಜಮಾನ್ರೆ ನಿಮ್ ಸೋದರಿಯ ಸಾಗರ್ ಕೊಟ್ಟಿದ್ದಾರೆ. ನೋಡು, ಸಾಗರ್ ಕೊಟ್ಟಿದಂತೆ. ಬಾಳು ಬಂಗಾರವಾಗಲಿ. ನನ್ನ ಮಗಳ ಬಾಳು ಬಂಗಾರನೇ ಕಣ ಆಗೋದು. ನಿನ್ನ ಬಾಳು ಏನಾಗುತ್ತೆ ನೋಡ್ಕೊಳ್ಳಲ್ಲ ಸ್ಕೌಂಡ್ರಲ್.
ಅಮ್ಮ ಸಿಮೆಣ್ಣೆ ತಗೊಂಡ್ ಬರ್ತೀನಿ, ತಕೊಂಡ್ ಬಾ ಹೋಗಿ ಹೇಳ್ತೀನಿ. ಯಾಕೆ ಸ್ವಾಮಿ? ಕಾಮನ ಹಬ್ಬ ಮಾಡೋಕಲ್ಲ. ಏನಾಯ್ತು? ಬನ್ನಿ, ನಾನು ಹೇಳ್ತೀನಿ. ಬನ್ನಿ. ನಾವು ವಾಸ್ತವ ಇದ್ರ ಬೂದಿನ ಪೊಟ್ಟ ಕಟ್ಟಿ ಆ ಕೌಡ್ರಲ್ಲಿ ಕಳ್ಸು. ಏನಾಯ್ತು? ಇಂಥ ಶುಭ ಸಂದರ್ಭದಲ್ಲಿ ಕಣ್ಣೀರ್ ಹಾಕ್ತಿದ್ಯಲ್ಲ? ಆ ಸೀರೆ ನಮ್ ಸೋದರತೆ ಮಗ ಸಾಗರ್ ಕಳ್ಸಿದ್ದು. ಯಾರು? ಆ ಬೆಂಗಳೂರಿನಲ್ಲಿ ಲಾಯರ್ ಆಗಿದ್ದಾರಂತಲ್ಲ, ಅವ್ರೆ ತಾನೆ? ಹೌದು, ಪಾಪಿನೇ. ಯಾಕೆ? ಅವನ್ ಎಂಥವನು ಅಂತ ನಿಮಗ್ ಗೊತ್ತಿಲ್ಲ ರೀ. ನಾನು ಅವನು ಜೊತೆಯಾಗಿ ಬೆಳೆದವ್ರು. ನಮ್ ತಂದೆನೆ ಅವನ ಆಸ್ತಿನ ಉಳಿಸಿದ್ದು ಬೆಳೆಸಿದ್ದು. ನಮ್ಮ ಸೋದರತೆ ಮಗನಾದ್ರು ನನ್ನ ಸ್ವಂತ ಅಣ್ಣ ಅಂತ ತಿಳ್ಕೊಂಡಿದ್ದೆ. ದೇವ್ರಂಥವನು ಅಂತ ನಂಬಿದ್ದೆ. ಆಮೇಲೆ ಏನಾಯ್ತು ಸಳ? ಅವನು ನನ್ನ ಮದ್ವೆ ಮಾಡ್ಕೋಬೇಕು ಅಂತ ನೋಡ್ದ. ಅವನು ಗುಣ ನೋಡಿ ನಮ್ ತಂದೆ ಈ ಸಂಬಂಧಕ್ಕೆ ಒಪ್ಲಿಲ್ಲ. ಅದಕ್ಕೆ ಅವನು ನನ್ನ ಬಲಾತ್ಕಾರ ಮಾಡಿ ಕೇಳ್ಸೋದಕ್ ಪ್ರಯತ್ನ ಪಟ್ಟ. ದೇವ್ರ ದಯೆ ಹೇಗೋ ಪಾರಾದೆ. ಆ ದ್ವೇಷಕ್ಕೆ ನಮಗ್ ಸೇರ್ಬೇಕಾದ ಆಸ್ತಿನೆಲ್ಲ ಮೋಸದಿಂದ ನುಂಗ್ದ. ನಮ್ ಜಮೀನೆಲ್ಲ ಲಪ್ಪಾಯಿಸ್ತ. ಉಳೋರ್ಗೆ ನೆಲ ಅಂತ ಹೇಳಿ ರೈತರಿಗೆ ಕೊಟ್ಟ ಹಾಗೆ ಮಾಡ್ದ. ಅಷ್ಟೇನಾ? ನಾನ್ ಯಾರೇ ಮದ್ವೆ ಮಾಡ್ಕೊಂಡ್ರು ಅವ್ರನ್ನ ಬೀದಿ ಬಿಖಾರಿ ಮಾಡದೆ ಹೋದ್ರೆ ನನ್ನ ಹೆಸರು ಸಾಗರೇ ಅಲ್ಲ ಅಂತ ಪ್ರತಿಜ್ಞೆ ಮಾಡಿದಾನೆ ರೀ. ಸಾಗರ್ ಅಂತ ದುಷ್ಟನ? ಬರೀ ದುಷ್ಟ ಅಲ್ರಪ್ಪ, ವಿಷಸರ್ಪ, ಕಾರ್ಕೋಟಕ. ಅಳಿಯಂದ್ರೆ ನೀವು ಧರ್ಮರಾಯ ಆದ್ರೆ ಆ ಚಂಡಾಲ ದುರ್ಯೋಧನ ಪ್ರಚಕುನಿ. ನೋಡಿ, ನೀವು ಆದಷ್ಟು ಬೇಗ ಇಲ್ಲಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಅವನ್ನ ನಿರ್ನಾಮ ಮಾಡ್ಬೇಕು. ನೀವೇನು ಯೋಚನೆ ಮಾಡ್ಬೇಡಿ. ಇನ್ಮೇಲೆ ಅದೇ ನನ್ನ ಗುರಿ. ಅಲ್ಬೇಡ ಸರ್, ನಿನ್ನ ಕಣ್ಣಲ್ಲಿ ನೀರ್ ಬರೋ ಹಾಗೆ ಮಾಡ್ದ, ಸಾಗರ್ ಕಣ್ಣ ರಕ್ತ ಬರೋ ಹಾಗೆ ಮಾಡದೆ ಹೋದ್ರೆ ನನ್ನ ಹೆಸರು ಪವನ್ ಕುಮಾರಿ ಅಲ್ಲ. ಸರ್ ಸರ್, ಯಾರಪ್ಪ? ಕಾಳಿಂಗರಾಯ್ ಕೊಟ್ಬಾ ಅಂದ್ರ ಸರ್. ಓಹೋ, ಮತ್ತೆ ಒಳ್ಳೇದಪ್ಪ. ಸುಧಾ ಬಂದೆ. ಇಲ್ಲಿ ನೋಡಿದ್ಯಾ, ನಮ್ಮ ಮಾವ ಕಾಳಿಗೆ ಏನೋ ಕಳ್ಸಿದಾನೆ. ಹೌದಾ? ನಾವ್ ಮದ್ವೆಗೆ ಹೋಗ್ಲಿಲ್ಲಲ್ಲ, ಏನಾದ್ರೂ ಹುಡುಗರೆ ಕಳ್ಸಿರ್ಬೋದು. ಅಂತೂ ನಮ್ಮನ್ನ ಮರೆತಿಲ್ಲ, ಜ್ಞಾಪಕದಲ್ಲಿ ಇಟ್ಕೊಂಡಿದ್ದಾನಲ್ಲ ಅವನು. ಹಲೋ ಸಾಗರ, ಇದು ನೀನು ಕಳಿಸಿದ ಪೀತಾಂಬರದ ಬೂದಿ. ಇಷ್ಟೇನಾ ಅಂತ ಉದಾಸೀನ ಮಾಡಬೇಡ. ನಾಳೆ ಇದು ನಿನ್ನ ಚಿತಾಭಸ್ಮ ಆದ್ರೂ ಆಗ್ಬಹುದು. ಅದನ್ನ ಪಶ್ಚಿಮ ವಾಹಿನಿ ಕದಡೋದಕ್ಕೆ ನಾನೇ ಬರ್ತೀನಿ. ಯಾಕೆ ಯಾಕೆ ಕಳಿಸಿದ್ದೀಯಾ? ಇದೇನ್ರಿ ಹೀಗ್ ಬರ್ದಿದ್ದಾರೆ? ದೊಡ್ಡವರಿಂದ ಅಮಂಗ್ಲದ ಮಾತ ಬರೆಯೋದು. ಯಾವನೇ ಅವನು ದೊಡ್ಡವನು? ದೊಡ್ಡತನ ವಯಸ್ಸಿನಿಂದ ಬರೋದಿಲ್ಲ, ಯೋಗ್ಯತೆಯಿಂದ ಬರೋದು. ನನ್ಗೆ ಯಾಕೋ ಭಯ ಆಗ್ತಿದೆ ರೀ. ಯಾಕ್ರಿ? ಅಯ್ಯೋ ಹುಚ್ಚಿ, ಅವನೇನ್ ಯಮಧರ್ಮನ? ಸುಧಾ, ನೀನೇನು ಹೆದರ್ಕೋಬೇಕಾಗಿಲ್ಲ. ನಿನ್ನ ಮಾಂಗಲ್ಯ ಬಲ ಗಟ್ಟಿಯಾಗಿದೆ. ನನ್ನ ತಲೆ ಮೇಲೆ ಕಲ್ಲೆತ್ತು ಹಾಕೋದು ನನಗೇನು ಆಗೋದಿಲ್ಲ. 100 ವರ್ಷ ಹೆಂಡತಿ ಜೊತೆ ಆನಂದವಾಗಿ ಹಾಯಾಗಿರ್ಬೇಕು ಅಂತಾನೆ ನಾನು ನಿನ್ನ ಕೈ ಹಿಡಿದಿರೋದು. ನಮ್ಮ ಭವಿಷ್ಯ ಮುಂದೆ ಎಷ್ಟು ಚೆನ್ನಾಗಿರ್ಬೇಕು ಯೋಚನೆ ಮಾಡು. ನಮಗ್ ಮಕ್ಕಳು ಮರಿಯಾಗಿ, ಅವ್ರು ದೊಡ್ಡವರಾಗಿ, ಅವ್ರ ಮಕ್ಕಳು ಮರಿಯಾಗಿ, ಅವ್ರು ದೊಡ್ಡವರಾಗಿ. ಅಯ್ಯೋ ದೇವ್ರೆ, ನನ್ನೇನಪ್ಪ ಮಾಡ್ಲಿ? ಬೆಳಿಗ್ಗೆ ತಾನೇ ಚೆನ್ನಾಗಿ ಹೋದ್ರಲ್ಲ, ನಮ್ಮನ್ನೆಲ್ಲ ಬಿಟ್ಟು ಹೊಟ್ಟೋದ್ರಲ್ಲ. ನನ್ ಮಕ್ಕಳ ಗತಿ ಏನು? ಅನಾಚಾರ ಮಾಡಿ ನೋಡ್ರಪ್ಪ, ಹಾಳು ಉಳ್ ಕುಯ್ಯಕ್ ಹೋಗ್ತಾನೆ, ಹಾವು ಕಡೆ ಸತ್ತಿತ್ತು. ಅದಕ್ಕೆ ನಾವೇನಯ ಮಾಡೋಣ? ನೀವು ಸಂಸಾರಕ್ಕೆ ಏನಾದ್ರೂ ಸಹಾಯ ಮಾಡ್ರಪ್ಪ. ನಾವೇನೋ ನೋಟ್ಮೆಂಟ್ ಮಾಡ್ತಾ ಇಲ್ಲ ಕಣ. ದಿನ ಹಣ ಎಣ್ಸ್ಕೊಳಕಿಲ್ವಾ? ಕಾಡು ಮೇಡಾಗ ಅಲ್ದು ಕಷ್ಟಪಟ್ಟು ನಾವು 10 ಪೈಸಾ ಸಂಪಾದನೆ ಮಾಡಿದ್ರೆ ನೀವು ಜಬರ್ದಸ್ತ್ ಆಗಿ ನಿಂತು ವರೆ ಮ್ಯಾಗೆ 50 ಪೈಸಾ ಸಂಪಾದನೆ ಮಾಡ್ತೀರಿ. ವ್ಯಾಪಾರ ಕಂಡ್ಲೆ ನಾಳೆಯಿಂದ ಹುಲ್ನೆ ಹಾಕ್ಸ್ಕೊಳಿಕಿಲ್ಲ. ಏನ್ ಮಾಡ್ತೀಯ? ಅವನೇ ತಿಂತ ಬಿಡ್ಲ ಅಷ್ಟೇ. ನೋಡ್ರಯ್ಯ, ಮರ್ಯಾದೆಯಾಗಿ ಹಣನ ಮಣ್ಣು ಮಾಡಿ, ಇಲ್ದಿದ್ರೆ ಹುಲ್ ನೋಡ ಕೆಲಕ್ ಬಿಸಾಕಿ ಲಾರಿ ತಗೊಂಡ್ ಹೋಗ್ತೀವಿ ಅಷ್ಟೇ.
ದೊಡ್ಡಯ್ಯ ತಗೋ. ಈ ಹಣ ಅಮೌಂಟ್ ಕೊಡು. ಆ ಹುಲ್ ಕುಯ್ಯೋರ್ನ ನಾಳೆ ಮನೆ ಹತ್ರ ಬರೋದಕ್ಕೆ ಹೇಳು. ಮಾಡಿ ಸ್ವಾಮಿ, ನಾವೆಲ್ಲ ಸುತ್ತಮುತ್ತ ನಾಳಿನ ಡೈರಿಗೆ ಹುಲ್ಲಿನ ಸರಬರಾಜು ಮಾಡೋರು. ಬಿಸಿಲು ಮಳೆಯಂದೆ ಕಾಡು ಮೇಡು ಅಲ್ದು ಕಲ್ಲು ಮುಳ್ಳು ತುಳಿದು ಕಷ್ಟಪಟ್ಟು ಹುಲ್ ಕುಯ್ಕೊಂಡ್ ಬರ್ತೀವಿ ಬುದ್ಧಿ. ಕಾಡಲ್ಲಿ ಹಾವು ಕಚ್ಚಿದ್ರು ಸರಿ, ಹುಲಿ ಹೊಡೆದಾಕಿದ್ರು ಸರಿ, ನಮಗ್ ರಕ್ಷಣೆ ಇಲ್ಲ. ನಾವು ಸತ್ತೇ ನಮ್ ಕುಟುಂಬಕ್ಕೆ ಹಣ ಸಹಾಯ ಮಾಡೋರಿಲ್ಲ ಬುದ್ಧಿ. ಹುಲ್ಲವರೆಗೆ 2 ಪೈಸಾ ಜಾಸ್ತಿ ಕೇಳ್ತು ಅಂತಂದ್ರೆ ದಲ್ಲಾಳಿಗಳು ಒಪ್ಪಕ್ಕಿಲ್ಲ. ಬರೋ ಹಣ ಸಾಲಕ್ಕಿಲ್ಲ ಕಣ್ಬುದ್ಧಿ, ಮೈ ಕೈ ಎಲ್ಲ ಸಾಲ. ಈ ವ್ಯಾಪಾರದಲ್ಲಿ ಕಷ್ಟಪಡದೆ ಸಂಪಾದನೆ ಮಾಡ್ತಿರೋದು ಮಧ್ಯವರ್ತಿಗಳ ದಲ್ಲಾಳಿ. ಈ ಜನಕ್ಕೂ ಡೈರಿಗೂ ಮಧ್ಯೆ ಇರೋ ಈ ಲಾಭ ಬಡಕ ಗುಂಪನ್ನೇ ದೂರ ಮಾಡಿಬಿಟ್ರೆ ಬರೋ ಲಾಭ ಎಲ್ಲ ಇವರಿಗೆ ಸಿಕ್ಕುತ್ತೆ. ಅದೇನೋ ಸರಿ ಬುದ್ಧಿ, ಅವ್ರನ್ನ ಬಿಟ್ರೆ ನಮ್ಮ ಹುಲ್ಲಿನವರೇ ಬೇರೆ ಯಾರು ಕೊಂಡ್ಕೊಳ್ತಾರೆ? ನೀವೇ ನೇರವಾಗಿ ಡೈರಿಗೆ ಯಾಕೆ ಮಾಡಬಾರ್ದು? 70-80 ಮೈಲಿ ದೂರಕ್ಕೆ ಹುಲ್ಕಂತ ಹೆಂಗ್ ಸಾಕೋದು? ಲಾರಿಲಿ ಲಾರಿ ನಮ್ತಾವ ಎಲ್ಲೈತೆ ಬುದ್ಧಿ? ಲಾರಿ ನಾನು ಏರ್ಪಾಟ್ ಮಾಡ್ತೀನಿ. ಬಾಡಿಗೆ ಎಲ್ಲ ಕಳೆದು ನಿಮಗೂ ಒಳ್ಳೆ ಲಾಭ ಬರೋ ಹಾಗೆ ಬೆಲೆ ನಿಗದಿ ಮಾಡೋಣ. ಆಗ್ಬಹುದಲ್ಲ? ಇದ್ದಕ್ಕಿದ್ದ ಎಷ್ಟೊಂದು ಲಾರಿಗಳನ್ನ ಎಲ್ಲಿಂದ ತರ್ತೀಯಾ? ಹೇಗೆ ಏರ್ಪಾಟ್ ಮಾಡ್ತೀಯಾ? ನಾನಿಲ್ವೇ ಶೇರ್ ಖಾನ್, ಅದೇನ್ ಸೇವೆ ಆಗ್ಬೇಕು ಹೇಳಿ. ನನಗೆ ಒಂದು 15 ಲಾರಿಗಳು ಬೇಕಾಗಿತ್ತು. ದಿನಕ್ಕೊಂದು ಲಾರಿಗೆ 400 ರೂಪಾಯಿಗಿಂತ ಜಾಸ್ತಿ ಬಾಡಿಗೆ ಕೊಡಕ್ ಆಗಲ್ಲ. ಏನಂದ್ರಿ? ಬಾಡಿಗೆನ? ಕೊಲೆ ಕೇಸ್ ಸಿಕ್ಕಾಕೊಂಡು ಫಾಸಿಗೆ ಹೋಗ್ಬೇಕಾಗಿತ್ತು. ನನ್ನ ಮಗನ ಉಳಿಸ್ಬಿಟ್ಟು ನೀವು ಬಾಡಿಗೆ ಕೊಡ್ಬೇಕಾ? ಅದೇ ತಪ್ಪು. ಇದು ವ್ಯಾಪಾರ. ಬೇರೆ ಕಡೆಗಿಂತ ಸ್ವಲ್ಪ ಕಮ್ಮಿ ಬಾಡಿಗೆ ತಗೊಳ್ಳಿ. ನಿಮ್ಗೂ ನಷ್ಟ ಆಗ್ಬಾರ್ದು, ಹುಲ್ ಕುಯ್ಯೋರ್ಗೂ ನಷ್ಟ ಆಗ್ಬಾರ್ದು. ಸರಿ ಆಯ್ತು, ನಿಮ್ ಖುಷಿ. ಲಾರಿಗಳನ್ನ ಯಾವಾಗ ಕಳ್ಸ್ಕೊಡ್ಲಿ? ಗುರುವಾರ ಕಳಿಸ್ತೀನಿ. ಅಚ್ಚಾ, ತುಂಬಾ ಥ್ಯಾಂಕ್ಸ್. ತಗೊಳ್ಳಿ. ನೀನು ಇದೊಂದು ದೊಡ್ಡ ಪವಾಡ ಮಾಡಿಬಿಟ್ಟೆ ಕಣಪ್ಪ. ಅದಕ್ಕೆ ನೀವೇ ತಾನೇ ಕಾರಣ. ನಾನಾ? ಹೌದು, ನಾನ್ ಚಿಕ್ಕ ಹುಡುಗನಾಗಿದ್ದಾಗ ನೀವೇ ತಾನೇ ಹೇಳ್ತಾ ಇದ್ರಿ, ನಾವು ಬದುಕೋದು ದೊಡ್ಡದಲ್ಲ, 10 ಜನ ಬದುಕೋ ದಾರಿನ ತೋರಿಸಬೇಕು. ನಾನ್ ಮಾತಿನಲ್ಲಿ ಹೇಳಿದೆ, ನೀನು ಕೃತಿಯಲ್ಲಿ ಮಾಡಿ ತೋರಿಸ್ತಾ ಇದೆಯಲ್ಲಪ್ಪ. ನಂದು ಇನ್ನೊಂದು ಸಲಹೆ. ಪ್ರಗತಿಪುರದಲ್ಲಿ ಕೆಲವರು ಸ್ವಂತ ಡೈರಿ ನಡೆಸಿದ್ದಾರೆ. ಆ ಸ್ವಾರ್ಥಿಗಳು ನಾವು ನೇರವಾಗಿ ನಡೆಸ್ತಾ ಇರೋ ವ್ಯಾಪಾರ ಒಪ್ಪದೆ ತಕರಾರು ಮಾಡಬಹುದು. ನಾವು ಅದನ್ನ ತಡೆಗಟ್ಟಬೇಕು. ಸಹಕಾರಿ ಸಂಘಗಳ ಮಾತ್ರ ರೈತರು ಮತ್ತು ಸರ್ಕಾರ ನಡೆಸ್ತಾ ಇರೋ ಡೈರಿಗಳಿಗೆ ಮಾತ್ರ ಹುಲ್ಲನ್ನು ಒದಗಿಸಬೇಕು. ಇನ್ನು ಲಾರಿಗಳನ್ನು ಹೊರಡ್ತಾರೆ. ನಿಮ್ಮ ಬುದ್ಧಿ ನಿಮ್ಮ ಕೈನಲ್ಲಿ ಇರಲಿ.